ವಿಷವೂ ಶುದ್ಧವಾದ ರೀತಿಯಲ್ಲಿ ಪಡೆದುಕೊಳ್ಳದೇ ಇರುವ ಪರಿಸ್ಥಿತಿ ಬಂದಾಗ ಪೃಥ್ವೀದೇವಿ ಆ ತಕ್ಷಕನನ್ನು ಮುಂದೆ ಮಾಡಿಕೊಂಡು ಬಂದಂತಹ ನಾಗಗಳಿಗೆ ವಿಷವನ್ನೇ ಹಾಲಿನ ರೂಪದಲ್ಲಿ ಕೊಟ್ಟಿದ್ದಾಳೆ. ಹೀಗೆ ನಾನಾ ವಿಧವಾದಂತಹ ಅಸುರರಿಗೆ ಮಾಯಾಶಕ್ತಿ ಇದೆ ಅಸುರರಿಗೆ ಅನ್ನೋದಕ್ಕಾಗಿ ದೇವತೆಗಳಿಗೆ ಬೆಲೆ ಇದೆ. ಆ ಎಲ್ಲ ಮಾಯೆಗಳನ್ನು ಗೆದ್ದು ದೇವತೆಗಳು ರಾಜ್ಯವನ್ನು ಆಳ್ತಾರೆ. ಭಕ್ತರಿಗೆ ಬಂದ ನಾನಾ ವಿಧವಾದಂತಹ ಆಸುರಿ ಶಕ್ತಿಗಳ ಪೀಡೆಯನ್ನು ತಮ್ಮ ಉಪಾಸನೆ ಮಾಡಿದವರಿಗೆ ಪರಿಹಾರ ಮಾಡ್ತಾರೆ ಅನ್ನೋದಕ್ಕಾಗಿ ಹರಿಸ್ಮೃತಿ ಸರ್ವ ವಿಪದ್ವಿಮೋಕ್ಷಿಣಿ, ನಾನಾ ವಿಧವಾದ ಮಾಯಾಯುದ್ಧಗಳನ್ನು ಆಡ್ತಾರೆ ದೇವತೆಗಳು ಜೊತೆಗೆ ದೈತ್ಯರು. ಕೇವಲ ಹರಿಸ್ಮರಣೆಯನ್ನು ಮಾಡಿ ಆ ಎಲ್ಲ ಮಾಯೆಯನ್ನು ಗೆಲ್ತಾರೆ. ಇಡೀ ಜಗತ್ತನ್ನೇ ತನ್ನ ಮಾಯೆಯಿಂದ ಬಂಧಿಸಿದ ಭಗವಂತನಿಗೆ ಈ ಸಾಮಾನ್ಯವಾದ ಅಸುರರ ಮಾಯೆಯನ್ನು ಗೆಲ್ಲುವುದು ಯಾವುದೇ ದೊಡ್ಡ ಮಹತ್ವದ ವಿಷಯವಲ್ಲ. ಅಂತಹ ಮಾಯೆಯನ್ನು ಮೀರಿ ಪರಮಾತ್ಮ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾನೆ ಅನ್ನುವ ಒಂದು ವೈಶಿಷ್ಟ್ಯ ತಿಳಿಯಬೇಕಾದರೆ ಮಾಯೆ ಇದ್ದರೆ ತಾನೆ. ಹಸಿವಿದ್ದರೆ ಊಟಕ್ಕೆ ಮಹತ್ವ, ರಾತ್ರಿ ಇದ್ದರೆ ಹಗಲಿಗೆ ಮಹತ್ವ, ಮರಣ ಇದ್ದರೆ ಜೀವನಕ್ಕೆ ಮಹತ್ವ. ಹಾಗೆ ಆ ಮಾಯೆ ಇದ್ದರೆ ಸಾತ್ವಿಕ ಗುಣಗಳಿಂದ ಸಜ್ಜನರು ಆ ಮಾಯೆಯನ್ನು ಗೆಲ್ತಾರೆ ಭಗವಂತನ ಅನುಗ್ರಹದಿಂದ ಅನ್ನುವುದಕ್ಕೆ ಮಹತ್ವ ಇದೆ. ಅಂತಹ ಮಾಯಾಶಕ್ತಿಯನ್ನು ಕೂಡ ಅಸುರರಿಗೆ ನೀಡಿದ್ದಾಳೆ ಪೃಥ್ವೀದೇವಿ ಅಂತ ಹೇಳ್ತಾರೆ. ಹೀಗೆ ಇನ್ನೂ ವಿವಿಧ ಜನರಿಗೆ ಅವರವರಿಗೆ ಯೋಗ್ಯವಾಗಿರತಕ್ಕಂತಹ ಪದಾರ್ಥಗಳನ್ನು ನೀಡುತ್ತಾ ಹೋಗಿದ್ದಾಳೆ. ಈ ಪೃಥ್ವಿ ಹೇಗೆ ನಿರ್ಮಾಣವಾಯಿತು? ಪೃಥ್ವಿ ಅಭಿಮಾನಿ ದೇವತೆಯಾದ ಧರಾದೇವಿ ತನ್ನ ಸಾಮರ್ಥ್ಯದಿಂದ ಹಾಲು ನೀಡುವ ಮೂಲಕ ಅವರವರಿಗೆ ಬೇಕಾದ ಯೋಗ್ಯವಾದ ವಸ್ತುಗಳನ್ನು ಭಗವತ್ ಸಂಕಲ್ಪಕ್ಕೆ ತಕ್ಕಂತೆ ಕೊಟ್ಟಿದ್ದಾಳೆ ಎನ್ನುವುದು ನಿಜ. ಆ ಪೃಥ್ವಿಯ ನಿರ್ಮಾಣ ಹೇಗಾಯಿತು? ಈ ಜಡವಾದ ಪೃಥ್ವಿಯ ನಿರ್ಮಾಣ ಅದನ್ನು ಹೇಳ್ತಾರೆ. ಮಧುಕೈಟಭಯೋ ಕೃತ್ಸ್ನ ಮೇಧಸಾಹಿ ಪರಿಪ್ಲುತ ತೇನೇಯಂ ಮೇದಿನಿ ದೇವಿ ಪ್ರೋಚ್ಯತೆ ಬ್ರಹ್ಮವಾದಿಭಿ. ಇದಕ್ಕೆ ಮೇದಿನಿ ಅಂತ ಹೆಸರು ಪೃಥ್ವಿಗೆ. ಯಾಕೆ ಮೇದಿನಿ ಅಂತಾರೆ ಅಂದರೆ ಮೇಧಸ್ಸಿನಿಂದ ನಿರ್ಮಾಣವಾದದ್ದರಿಂದ ಮೇದಿನಿ ಅಂತ. ಶರೀರದೊಳಗಿನ ಒಂದು ಧಾತು ಮೇಧಸ್ಸು ಎಂಬ ಧಾತು. ಯಾರ ಮೇಧಸ್ಸು? ಮಧುಕೈಟಭರೆಂಬ ಅಸುರರನ್ನು ಪರಮಾತ್ಮ ಸಂಹಾರ ಮಾಡ್ತಾನೆ. ಆ ಮಧುಕೈಟಭರ ಸಂಹಾರವನ್ನು ಮಾಡಿ ಅವರ ಶರೀರವನ್ನು ಚೆನ್ನಾಗಿ ತನ್ನ ತೊಡೆಯ ಮೇಲೆ ಹೊಸದು ಅವರ ದೇಹದೊಳಗಿನ ಆ ಮೇಧಸ್ಸಿನಿಂದ ಈ ಪೃಥ್ವಿಯ ವಿಶೇಷವಾದ ಉಪಚಯವನ್ನು ಮಾಡ್ತಾನೆ. ಅವರ ಮೇಧಸ್ಸಿನಿಂದ ಮೆತ್ತಿದ್ದಕ್ಕೆ ಇದಕ್ಕೆ ಮೇದಿನಿ ಎಂಬ ಹೆಸರು ಬಂದಿದೆ. ಪೃಥುರಾಜ ವಿಶೇಷವಾಗಿ ಇದರ ವ್ಯವಸ್ಥೆಯನ್ನು ಮಾಡಿದ ಅನ್ನುವುದಕ್ಕೆ ಪೃಥೋರ್ವೈನ್ಯಸ್ಯ ಭಾರತ ದುಹಿತೃತ್ವಮನುಪ್ರಾಪ್ತ ದೇವಿ ಪೃಥ್ವೀತಿ ಚೋಚ್ಯತೆ. ಆದ್ದರಿಂದ ಪೃಥ್ವಿ ಎಂಬ ಹೆಸರು ಕೂಡ ಇದಕ್ಕೆ ಬಂದಿದೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇಂತಹ ಈ ಪೃಥುರಾಜನನ್ನು ವಿಶೇಷವಾಗಿ ನಿತ್ಯದಲ್ಲಿ ಸ್ಮರಣೆ ಮಾಡಬೇಕು, ಪ್ರಾತಃ ಕಾಲದಲ್ಲಿ ಸ್ಮರಣೆ ಮಾಡಬೇಕು. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಎಲ್ಲ ವರ್ಣದವರು ಕೂಡ ಪೃಥುರಾಜನ ಸ್ಮರಣೆಯನ್ನು ಮಾಡಿದರೆ ಅವರವರಿಗೆ ಬೇಕಾಗಿರುವಂತಹ ಸೌಭಾಗ್ಯವನ್ನು ಅವರು ಪಡೀತಾರೆ ಅಂತ. ಬ್ರಾಹ್ಮಣೈಶ್ಚ ಮಹಾಭಾಗೈರು ವೇದ ವೇದಾಂಗ ಪಾರಗೈ ಪೃಥುರೇವ ನಮಸ್ಕಾರ್ಯ ಬ್ರಹ್ಮಯೋನಿ ಸನಾತನಃ. ಕ್ಷತ್ರಿಯರು ನಮಸ್ಕಾರವನ್ನು ಮಾಡಿದರೆ, ಅವನ ಸ್ಮರಣೆಯನ್ನು ಮಾಡಿದರೆ ಯುದ್ಧದಲ್ಲಿ ವಿಜಯವನ್ನು ಪಡೆದುಕೊಳ್ಳಬಹುದು. ವೈಶ್ಯರು ವಿಶೇಷವಾಗಿ ತಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಪಡೆಯಬಹುದು. ಶೂದ್ರರು ಕೂಡ ತಮಗೆ ಬೇಕಾದಂತಹ ಎಲ್ಲ ಇಷ್ಟಾರ್ಥಗಳನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಚತುರ್ವರ್ಣದವರಿಗೂ ಸೌಭಾಗ್ಯವನ್ನು ನೀಡುವಂತಹ ಮಹಾನುಭಾವ ಈ ಪೃಥುಚಕ್ರವರ್ತಿ. ಆ ಪೃಥುಚಕ್ರವರ್ತಿಯಲ್ಲಿ ಅಂತರ್ಯಾಮಿಯಾದ ಭಗವಂತ ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಪೃಥಿವಿ ಅನ್ನುವ ಹೆಸರು ಬರುವುದಕ್ಕೆ ಕಾರಣ ಪೃಥುಚಕ್ರವರ್ತಿ ಅಂತ ಇಲ್ಲಿ ಹೇಳಿದ್ದು ನಿಜ. ಆದರೆ ಇನ್ನೂ ಒಂದು ಕಾರಣವನ್ನು ಪ್ರಧಾನವಾಗಿ ಪರಮಾತ್ಮ ಪೃಥು ಅನಂತ ಗುಣಗಳಿಂದ ಪರಿಪೂರ್ಣನಾದದ್ದರಿಂದ ಸಕಲ ದೇಶಗಳಲ್ಲಿ ವ್ಯಾಪ್ತನಾದದ್ದರಿಂದ ನಿಜವಾದ ಪೃಥು ಆ ಪರಮಾತ್ಮ. ಅಂತಹ ಪರಮಾತ್ಮನ ಸನ್ನಿಧಾನವಿದ್ದದ್ದಕ್ಕೆ ಆ ಪರಮಾತ್ಮ ಇದನ್ನು ಎಲ್ಲ ಕಡೆಗೆ ಹರಡಿ ಎಲ್ಲರಿಗೆ ಆಶ್ರಯವಾಗುವ ರೀತಿಯಲ್ಲಿ ಇರೋ ಹಾಗೆ ಮಾಡಿದ್ದಾನೆ ಅನ್ನೋದಕ್ಕೋಸ್ಕರ ಇದನ್ನು ಪೃಥಿವಿ ಎಂಬುದಾಗಿ ಕರೀತಾರೆ ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಅಂತಹ ಆ ಪೃಥುನಾಮಕನಾದ ಪೃಥುವಿನಲ್ಲಿ ಸನ್ನಿಹಿತನಾದ ಪರಮಾತ್ಮ ಹಾಗೂ ಸ್ವಯಂ ಸರ್ವತ್ರ ವ್ಯಾಪ್ತನಾದ ಆ ಭಗವಂತನ ವಿಶೇಷ ಸನ್ನಿಧಾನದಿಂದ ಇದು ಪೃಥಿವಿ ಎಂಬ ಹೆಸರನ್ನು ಪಡೆದುಕೊಂಡಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು.
ಪರಮಾತ್ಮನನ್ನು ಕೃಷ್ಣ ಎಂಬುದಾಗಿ ಹೇಳುತ್ತಾರೆ. ಹರಿವಂಶದ ಮುಖ್ಯ ಪ್ರತಿಪಾದ್ಯನಾದ ಭಗವಂತ ಕೃಷ್ಣ. ಆ ಭಗವಂತನನ್ನು ಕೃಷ್ಣ ಎಂಬುದಾಗಿ ಕರೆಯುವುದಕ್ಕೆ ಕಾರಣ ಕೃಷಿರ್ಭೂವಾಚಕ ಶಬ್ದ ನಶ್ಚ ನಿರ್ವೃತಿವಾಚಕ. ಶ್ರೀಮನ್ ಮಹಾಭಾರತದಲ್ಲೇನೆ ಕೃಷ್ಣ ಶಬ್ದದ ವ್ಯಾಖ್ಯಾನವನ್ನು ತಿಳಿಸ್ತಾರೆ. ಕೃಷಿರ್ಭೂವಾಚಕ ಶಬ್ದ ಅನೇಕ ಅರ್ಥಗಳಿವೆ. ಉತ್ತಮವಾದಂತಹ ಸುಖಕ್ಕೆ ಣ ಎಂಬುದಾಗಿ ಕರೀತಾರೆ. ನಶ್ಚ ನಿರ್ವೃತಿವಾಚಕ, ನಿರ್ವೃತಿ ಅಂದರೆ ಸುಖ, ಶ್ರೇಷ್ಠವಾದ ಸುಖಕ್ಕೆ ಣ ಎಂಬುದಾಗಿ ಕರೆಯುವುದು. ಕೃಷಿ ಅಂದರೆ ಎಲ್ಲಿ ಕೃಷಿ ಮಾಡ್ತಾರಲ್ಲ ಅಂತಹ ಭೂಮಿ, ಇದು ಕೃಷಿ ಎಂಬ ಶಬ್ದದ ಅರ್ಥ. ಭೂಮಿಯಲ್ಲಿದ್ದು ಸಾಧನೆ ಮಾಡುವ ಜೀವರಿಗೆ ಉತ್ತಮವಾದ ಸುಖ ಸಾಧನೆ ಮಾಡುವುದು ಹೇಗೆ ಅಂತ ದಾರಿ ತೋರಿ ಒಳಗಿದ್ದು ತಾನು ಮಾಡಿಸಿ ಆ ಸುಖವನ್ನು ಅವರು ಪಡೆಯುವಂತೆ ಮಾಡ್ತಾನೆ. ಭೂಭಾರ ಹರಣಕ್ಕಾಗಿಯೇ ಅವತಾರ ಮಾಡಿ ಭೂಮಿಯ ಮೇಲಿರುವ ಸಜ್ಜನರಿಗೆ ಸುಖ ಸಾಧನೆಯನ್ನು ಮಾಡಿಸಿ ಅವರಿಗೆ ಅನುಗ್ರಹವನ್ನು ಮಾಡುತ್ತಾನೆ ಅನ್ನುವುದಕ್ಕೋಸ್ಕರ ಅವನಿಗೆ ಕೃಷ್ಣ ಎಂಬುದಾಗಿ ಕರೆಯೋದು. ಇನ್ನೊಂದು ಅರ್ಥ ಭೂ ಅನ್ನುವುದಕ್ಕೆ ಆಶ್ರಯ, ಅನಂತ ಸುಖಕ್ಕೆ ಆಶ್ರಯನಾಗಿದ್ದಾನೆ, ಆದ್ದರಿಂದಲೂ ಕೃಷ್ಣ. ನ ಸುಖ, ಅದಕ್ಕೆ ಭೂಮಿಯಂತೆ ಆಶ್ರಯನಾಗಿದ್ದಾನೆ ಅನ್ನೋದಕ್ಕಾಗಿಯೂ ಕೃಷ್ಣ ಭೂಮಿಯ ಮೇಲಿರುವ ಜನರಿಗೆ ಸುಖ ಸಾಧನೆಯನ್ನು ಮಾಡಿಸಿ ಸುಖ ಬರುವಂತೆ ಮಾಡುತ್ತಾನೆ ಅನ್ನುವುದಕ್ಕಾಗಿಯೂ ಆ ಭಗವಂತನನ್ನು ಕೃಷ್ಣ ಎಂಬುದಾಗಿ ಕರೀತಾರೆ ಅಂತ ಮಹಾಭಾರತದಲ್ಲಿಯೇ ತಿಳಿಸಿಕೊಟ್ಟಿದ್ದಾರೆ ಶ್ರೀಕೃಷ್ಣ ಪರಮಾತ್ಮನ ಮಹಿಮೆಯನ್ನು. ಅಂತಹ ಕೃಷ್ಣ ಪರಮಾತ್ಮನ ಈ ಹರಿವಂಶವನ್ನು, ಹರಿವಂಶದಲ್ಲಿ ಬರುವ ಅನೇಕ ರಾಜರುಗಳ ಕಥೆಯನ್ನು ಕೇಳುವಾಗ ಪ್ರತಿಯೊಂದು ಸಂದರ್ಭದಲ್ಲಿಯೂ ಭಗವಂತನ ಮಹಿಮೆಯನ್ನು ತಿಳಿದು ಭಗವದ್ಭಕ್ತಿಯ ಉದ್ರೇಕವಾಗುವುದಕ್ಕೆ ಅದನ್ನು ನಾವು ಕಾರಣವನ್ನಾಗಿ ಮಾಡಿಕೊಂಡರೆ ಮಾತ್ರ ಅದನ್ನು ಕೇಳಿದ್ದು ಸಾರ್ಥಕ. ಅಂತಹ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ವಿಶೇಷವಾಗಿ ಭಗವಂತನ ಅನುಗ್ರಹವನ್ನು ಪಡೆಯಬೇಕು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ನರಸಿಂಹ 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 ವಿಠ್ಠಲ 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 ವಿಠ್ಠಲ. ಹರೇ ನಮಃ.